ಒಂದೆರಡು ಪ್ರಶ್ನೆ ತಗೊಳ್ತೀನಿ ಸರ್, ನೋಡೋಣ ಮಕ್ಕಳಿಗೆ ಎ ಐ ಬಗ್ಗೆ ಮಕ್ಕಳಿಂದ ಏನೇನು ಪ್ರಶ್ನೆಗಳಿದ್ದಾವೆ ಅಂತ. ಎಸ್, ನನ್ನ ಹೆಸರು ಮೋನಿಶಾ ಅಂತ. ಎ ಐ ಮೊನ್ನೆ ಅಷ್ಟೇ ಸಬ್ಮಿಟ್ ಆಯಿತು, ಇಂಪ್ಯಾಕ್ಟ್ ಆಫ್ ಎ ಐ ಅಂತ. ಇಂಪ್ಯಾಕ್ಟ್ ಆಫ್ ಎ ಐ ಸುಮಾರು ಕ್ಷೇತ್ರದಲ್ಲಿ ಇದೆ. ಇವಾಗ ನೀವು ಒಂದು ಹೇಳಿದ್ರಿ ಎಕ್ಸಾಂಪಲ್, ಜಡ್ಜ್ಗಳದಿರ್ಬೋದು. ನಾವು ಹ್ಯೂಮನ್ಸೇ ಫ್ಲಾಡ್ ಇದ್ದೀವಿ, ನಾವು ನಮ್ಮಲ್ಲಿ ಬಯಾಸ್ನೆಸ್ ತುಂಬ ಇರುತ್ತೆ. ಸೊ ನಾವು ಎ ಐಗೂ ಕೂಡ ಆ ಬಯಾಸ್ನೆಸ್ನೇ ತುಂಬಿದ್ರೆ ಅದರಿಂದ ನಮಗೆ ಹಾನಿಕರವಾಗಿ ತುಂಬ ಇದಾಗುತ್ತೆ, ದೇಶಕ್ಕಾಗಲಿ ಇದಾಗಲಿ. ಮತ್ತು ಜನರನ್ನು ತುಂಬ ಮ್ಯಾನಿಪುಲೇಟಿವ್ ಆಗು ಮಾಡುವಂಥ ಶಕ್ತಿ ಇದೆ. ಈಗ ಸೋಷಿಯಲ್ ಮೀಡ್ಯಾದಲ್ಲಿ ನೋಡ್ಬೋದು, ಈಗ ಹೆಣ್ಮಕ್ಳು ಎಷ್ಟೊಂದು ಪೋಸ್ಟ್ಗಳು ಹಾಕಿರ್ತಾರೆ. ಡಿಫೆಕ್ಟ್ ಟೆಕ್ನಾಲಜಿ ಎಲ್ಲ ಎಷ್ಟು ಬೆಳೆದಿದೆ ಅಂದರೆ, ಇನ್ನು ನೆಗೆಟಿವ್ ವೇಯಲ್ಲಿ ಜಾಸ್ತಿ ಇದು ಡೇಂಜರಸ್ಲಿ ಇದೆಯಾ ಎ ಐ. ಆ್ಯಂಡ್ ಪೊಲಿಟಿಕಲ್ ಪಾರ್ಟೀಸ್ ಕೂಡ ಅಷ್ಟೇ ಸರ್. ಈಗ ಯಾರು ಇದನ್ನು ರೆಗ್ಯುಲೇಟ್ ಮಾಡಬೇಕು, ಅವರೇ ಇದನ್ನು ಒಂದು ಪಾರ್ಟಿ ಇನ್ನೊಂದು ಪಾರ್ಟಿ ಮೇಲೆಲ್ಲ ಬಳಸಿ ಇದು ಎ ಐನ ಯೂಸ್ ಮಾಡಿಕೊಂಡು 100%. ಈಗ ಅಮೆಝಾನ್ ವೆಬ್ ಸರ್ವಿಸಲ್ಲಿ ಒಂದು ರಿಕ್ರೂಟ್ಮೆಂಟ್ ಮಾಡುವಂಥ ಎ ಐಗೆ ಹೇಳಿದ್ರು ಅವಾಗ ರೆಸ್ಯೂಮೆಗಳನ್ನ. ಹೆಣ್ಮಕ್ಳನ್ನ ಯಾರೂ ಸೆಲೆಕ್ಟ್ ಮಾಡಲಿಲ್ಲ. ಅದು ಯಾಕೆ? ಗರ್ಲ್ಸ್ ಸ್ಕೂಲಲ್ಲಿ ಓದಿದ್ದಾಳೆ, ಗರ್ಲ್ಸ್ ಕಾಲೇಜಲ್ಲಿ, ಇಟ್ ವಾಸ್ ಬಯಾಸ್ಡ್. ಅದಕ್ಕೆ ಫೀಡ್ ಮಾಡಿರೋ ನಾನಾದರೆ, ಸ್ತ್ರೀ ದ್ವೇಷ ಆದವನು ನಾನು ಅದಕ್ಕೆ ಗುರುರಾಜ್ ದಾವಣಗೆರೆ ನಿಮ್ಮ ಹೆಸರು ಇನ್ನೊಬ್ಬರ ಹೆಸರನ್ನೇ, ಗಂಡಸರ ಹೆಸರುಗಳನ್ನೇ ಕೊಡ್ತಾ ಹೋದರೆ, ಹೀ ಈಸ್ ಎ PhD, ಹೀ ಈಸ್ ಎ ಮಾಸ್ಟರ್ ಗ್ರ್ಯಾಜುಯೇಟ್, ಹೀ ಈಸ್ ಎ ಪ್ರೊಫೆಸರ್, ಹೀಗೆ ಅದಕ್ಕೆ ಟ್ರೈನ್ ಮಾಡ್ತೀವಲ್ಲ ನಾವು. ಈಗ ಇದು ಜನರೇಟಿವ್ ಯಾವುದೇ ನಮ್ಮ ಎನಿ ಎ ಐ ಟೂಲ್ ಶುಡ್ ಬಿ ಟ್ರೈನ್ಡ್ ಫಸ್ಟ್. ಆ ಟ್ರೈನ್ ಮಾಡುವಾಗ ನೀವೇನು ಡೇಟಾ ಕೊಡ್ತೀರಿ ಅದು ಕೊಡುತ್ತೆ. ಆಮೇಲೆ ಈಗ ಒಲಿಂಪಿಕ್ ಪದಕ ಗೆದ್ದ ಇವರನ್ನು ಕೊಡಿ ಅಂದಾಗ, ಈಗ ಪ್ಯಾರಾಲಿಂಪಿಕ್ಸಲ್ಲಿ ತುಂಬ ಜನ ಗೋಲ್ಡ್ ಮೆಡಲ್ ಗೆದ್ದಿದ್ದಾರೆ, ಅವ್ರ ಹೆಸರು ಒಂದೂ ಬರೋಲ್ಲ. ಯಾರು ಕೈಕಾಲು ಗಟ್ಟಿಯಾಗಿ ಓಡಿ ಹಾರಿ ಈಜಿ ಗೆದ್ದಿರ್ತಾರೋ ಅವ್ರ ಹೆಸರುಗಳೇ ಪುಂಖವಾಗಿ ಬರ್ತವೆ. ಆಮೇಲೆ ನೇಮ್ ಈಸ್ ಬ್ಯೂಟಿಫುಲ್ ಆ್ಯಕ್ಟ್ರೆಸಸ್ ಅಂತಂದರೆ ಕಪ್ಪು ವರ್ಣೀಯ ಯಾವ ನಟಿ ಹೆಸರು ಬರಲ್ಲ ಅಲ್ಲಿ. ರೇಷಿಯಲ್ ಅದಿದೆ, ಅದು ಈಗಾಗಲೇ ಪ್ರೂವ್ ಆಗಿಬಿಟ್ಟಿದೆ. ಇಟ್ ಈಸ್ ಬಯಾಸ್ಡ್ ಅಂಥೇಳಿ. ಆ ಬಯಾಸ್ನ ತೆಗಿಯುವಂಥ ಕೆಲಸ ನಾವೇ ಮಾಡಬೇಕು. ಯು ಮಸ್ಟ್ ಗೆಟ್ ಇನ್ ದ್ಯಾರ್. ನೀವು ಟ್ರೈನ್ ಮಾಡೋಕ್ಕೆ ನಿಂತರೆ, ಇಲ್ಲ ನಾನು ಇದ್ದೀನಿ, ನನ್ನಂಥವ್ರು ಇದ್ದಾರೆ ಅಂತ ನೀವು ಅದನ್ನು ಕೊಡ್ತಾ ಹೋದಷ್ಟು ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅದಕ್ಕೇನು ಅಂದರೆ ಅದು ಮ್ಯಾಸಿವ್ ಡಾಟಾ ಬೇಕು. ಆಹಾರ, ಆದರೆ ಹಸಿವೆ ಎಷ್ಟು ದೊಡ್ಡದಿದೆ ಅಂದರೆ ಕೊಟ್ಟಷ್ಟು ಕಲಿತಾ ಹೋಗುತ್ತೆ. ಇಟ್ ಗೋಸ್ ಆನ್ ಇಂಪ್ರೂವಿಂಗ್. ಸೊ ಬಯಾಸಸ್ ಆರ್ ನ್ಯಾಚುರಲ್ ಇದೆ. ಮೊದಲು ಏನಾದ್ರು ಅಪಾಯ ಇದೆಯಾ ಎ ಐನಿಂದ? ತುಂಬ ಇದೆ. ಈಗ ನೋಡಿ, ಅದು ಸರಳವಾಗಿ ಹೇಳಬೇಕು ಅಂದರೆ, ಒಂದು ನ್ಯೂಕ್ಲಿಯರ್ ರಿಯಾಕ್ಟರು ಕೆಟ್ಟ ಕೈಗಳ ಹೋದರೆ ಎಷ್ಟು ಅಪಾಯವೋ ಎ ಐ ಕೂಡ ಅಷ್ಟೇ ಅಪಾಯಕರ. ಎ ಐಗೆ ಸ್ವಂತ ಕಲಿಕೆಯ ಶಕ್ತಿ ಇದೆ. ಅದು ತಾನಾಗೆ ಕಲಿಯಬಲ್ಲದು, ಆಮೇಲೆ ಅದು ತಾನಾಗೆ ಮಲ್ಟಿಪ್ಲೈ ಆಗಬಲ್ಲದು. ಈ ರೀತಿ ಒಂದು ವೈಜ್ಞಾನಿಕ ಅಥವಾ ತಂತ್ರಜ್ಞಾನಿಕ ಒಂದು ಸುದ್ದಿ ಇದೆ ಲ್ಯಾಬ್ಗಳಲ್ಲಿ ಇದು ಇದೆ ಅಂತ. ಅದು ಅಕಸ್ಮಾತ್ ಕೆಟ್ಟ ಕೈಗಳಿಗೆ ಹೋದರೆ, ದುಷ್ಟಶಕ್ತಿಗಳ ಕೈಗಳಿಗೆ ಹೋದರೆ, ಅವರು ಅದನ್ನು ಮಲ್ಟಿಪ್ಲೈ ಅಫ್ಕೋರ್ಸ್ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ದುರುಪಯೋಗ ಮಾಡ್ತಾರೆ. ಆಮೇಲೆ ಅದನ್ನು ಇಂಟರ್ನೆಟ್ಟಲ್ಲಿ ಬಿಡ್ತಾರೆ ಅಂತ ಅಂದ್ಕೊಳ್ಳೋಣ. ಇಂಟರ್ನೆಟ್ಟಲ್ಲಿ ಬಿಟ್ಟಾಗ, ಇಂಟರ್ನೆಟ್ಟಲ್ಲಿ ನೀವು ಅದನ್ನು ಡಿಸೆಂಟ್ರಲೈಸ್ಡ್, ಅದರಲ್ಲಿ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ. ಒಂಥರ ಇಂಟರ್ನೆಟ್ಟಲ್ಲಿ ನೀವು ಕಳ್ಳನ್ನು ಬಿಟ್ಟ ಹಾಗೆ, ಅದು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನೀವು ಪ್ರೊಟೆಕ್ಟ್ ಮಾಡಿಕೊಂಡ ಸರ್ವರ್ಗಳು ಮಾತ್ರ ಸೇಫ್ ಆಗಿರ್ತದೆ, ಆಯಿತಾ? ಅದೇ ಒಂದು ಹ್ಯಾಕರ್ ಆಗ್ಬೋದು, ಏನೇ ಹ್ಯಾಕರ್ ಆಗ್ಬೋದು, ಬಿಕಾಸ್ ಇಟ್ ಹ್ಯಾಸ್ ಸೆಲ್ಫ್ ಲರ್ನಿಂಗ್ ಕೆಪಾಸಿಟಿ. ಓಕೆ. ಅತ್ಯಂತ ದೊಡ್ಡ ಅಂದರೆ, ನಾನು ಇಷ್ಟೊತ್ತು ಹೇಳಿದ್ನಲ್ಲ, ನಾವು 6 ತಿಂಗಳು ಮಾಡ್ತಿದ್ದ ಕೆಲಸನ ಅದು ಅರ್ಧ ಗಂಟೆಲಿ ಮಾಡುತ್ತೆ ಅಂದರೆ ಅಂಥದ್ದು ಒಳ್ಳೆ ಬುದ್ಧಿವಂತ ಡೆವಲಪರ್. ಹೌದು. ಅಂದಮೇಲೆ ಒಬ್ಬ ಹ್ಯಾಕರ್ ಆಗಿ ಯೋಚನೆ ಮಾಡಿ, ಮನುಷ್ಯ ಇಲ್ಲಿವರೆಗೂ ಒಬ್ಬ ಹ್ಯಾಕರ್ ಆಗಿದ್ದ. 6 ತಿಂಗಳು ಕೆಲಸ ಮಾಡೋ ಹ್ಯಾಕರ್ ಒಬ್ಬ ಮನುಷ್ಯ ಒಂದು 6 ತಿಂಗಳಲ್ಲಿ ಹ್ಯಾಕ್ ಮಾಡಬಹುದು, 15 ನಿಮಿಷದಲ್ಲಿ ಹ್ಯಾಕ್ ಮಾಡುತ್ತೆ, ಅಂಥ ಶಕ್ತಿಶಾಲಿ. ಈತ ಆಂಥ್ರೋಪಿಕ್ CEO ಅವರು ಹೇಳ್ತಿದ್ರು ರೀಸೆಂಟಾಗಿ, ಏನಂತಂದರೆ, ಇನ್ನಕ್ಕೆ 2.5 ವರ್ಷಗಳಲ್ಲಿ ಒಬ್ಬ ನೋಬೆಲ್ ಲಾರಿಯೇಟ್ನ ಮೀರಿಸುವಷ್ಟು ಶಕ್ತಿಯುಳ್ಳ ಎ ಐ ಮಾಡೆಲ್ಗಳು ಬರ್ತವೆ ಅಂತ. ಅಂದರೆ ಅಷ್ಟು ಬುದ್ಧಿವಂತ ಎ ಐ ಮಾಡೆಲ್ಗಳು ಬರ್ತವೆ ಅಂತ. ಅಂದರೆ ಎ ಐಗೆ ಅಷ್ಟು ಶಕ್ತಿ ಇರ್ತದೆ. ಅಂದಮೇಲೆ ಹ್ಯಾಕರ್ಗೂ ಎ ಐ ಮಾಡೆಲ್ ಹ್ಯಾಕರ್ ಕೂಡ ಅಷ್ಟು ಶಕ್ತಿ ಆಗುತ್ತಾನೆ. ಅದು ಇಂಟರ್ನೆಟ್ಗೆ ಬಂದರೆ, ಆ ನೆಟ್ವರ್ಕ್ ಸಂಪರ್ಕದೊಳಗಡೆ ಬಂದರೆ ಅದೇನೆಲ್ಲ ಅನಾಹುತ ಮಾಡ್ಬೋದು. ನಾನು ಮಧು ಅವ್ರನ್ನ ಸಪೋರ್ಟ್ ಮಾಡ್ತೀನಿ. ಇಂಟರ್ನ್ಯಾಷನಲ್ ಮ್ಯಾಥಮೆಟಿಕ್ಸ್ ಒಲಿಂಪಿಯಾಡ್ ಅಂತ ಒಂದು ವಿಶ್ವಮಟ್ಟದ ಸ್ಪರ್ಧೆ ನಡೆಯುತ್ತೆ. ಆ ಪರೀಕ್ಷೆಯಲ್ಲಿ 6 ಪ್ರಶ್ನೆಗಳಿರುತ್ತೆ, 2 ದಿವಸ ಟೈಮ್ ಇರುತ್ತೆ ನಮ್ಮ ವಿದ್ಯಾರ್ಥಿಗಳಿಗೆ ಆನ್ಸರ್ ಮಾಡಲಿಕ್ಕೆ. ಓಕೆ. ಅದರಲ್ಲಿ 6 ಮಾಡಿದವನಿಗೆ ಗೋಲ್ಡ್ ಮೆಡ್ಲು, ಅದೆಲ್ಲ 31 ಮಾರ್ಕ್ಸ್ ತೆಗಿಬೇಕು ಹೆಚ್ಚು. ಅಂದರೆ 30ಕ್ಕಿಂತ 1 ಮಾರ್ಕ್ಸ್ ಹೆಚ್ಚು ತೆಗೆದ್ರು
5 ಮಾರ್ಕ್ಸಿನ ಒಂದು ಪ್ರಶ್ನೆ ಅಂತ ಲೆಕ್ಕ ತೊಗೊಂಡ್ರೆ ಓಕೆ. ಸೊ 2 ದಿನಗಳ ಕಾಲ ಪ್ರತಿ ದಿವಸ questions solve 6 ಕ್ವಶನ್ಸ್. ನಾವು 1.5 ಗಂಟೆಗೆ ಒಂದು ಪ್ರಶ್ನೆ, 4.25 ಗಂಟೆ ಇವತ್ತು, 4.25 ಗಂಟೆ ನೆಕ್ಸ್ಟ್. ಇದನ್ನು AI ಕೊಟ್ವಿ 2024ರಲ್ಲಿ. 3 ಪ್ರಶ್ನೆಗಳನ್ನು ಮಾಡ್ತು, ಆಗಲಿಲ್ಲ. ಅದಕ್ಕೆ 6 ಪ್ರಶ್ನೆಗಳನ್ನು ಮಾಡಲಿಕ್ಕೆ ಆಗಲಿಲ್ಲ. ಓಕೆ. ಮೊನ್ನೆ ಕೊಟ್ವಿ, ಕಳೆದ ವರ್ಷದ ಇದು ಎಲ್ಲ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.